ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಷಯ ಏನು ಅಂತ ಸ್ಕ್ರೀನ್ ಮೇಲೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದುಬಿಟ್ಟು ವರ್ಬ್. ಅಂದರೆ ಇವತ್ತಿನ ವಿಷಯದಲ್ಲಿ ಏನಂದರೆ ವರ್ಬ್ ಅಂದರೆ ಏನು, ಮತ್ತು ವರ್ಬ್ನ ಹೇಗೆ ಫೈಂಡ್ ಮಾಡೋದು, ಮತ್ತು ವರ್ಬ್ನ ಟೈಪ್ಸ್ಗಳು ಮತ್ತು ಎಕ್ಸಾಂಪಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ನಿಮಗೆ. ಅಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವರ್ಬ್ನ ಹೇಗೆ ಫೈಂಡ್ ಮಾಡೋದು, ಮತ್ತು ಅದು ಯಾವ ರೀತಿಯ ಯಾವ ಟೈಪ್ ಆಫ್ ವರ್ಬ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಇದು ತುಂಬ ಯೂಸ್ಫುಲ್ ವಿಡಿಯೋ. ಸೊ ಅದಕ್ಕಾಗಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಹಾಗೆ ನಿಮಗೆ ಕೆಲವೊಂದು ಟಿಪ್ಸ್ಗಳು ಕೂಡ ಇದರಲ್ಲಿ ಹೇಳ್ತೀನಿ, ಅಂದರೆ ವರ್ಬ್ನ ಹೇಗೆ ಫೈಂಡ್ ಮಾಡೋದು ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ವರ್ಬ್ ಅಂದರೆ ಏನು ಅಂತ ನೋಡೋಣ. ವರ್ಬ್ ಈಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆ್ಯನ್ ಆ್ಯಕ್ಷನ್, ಅಕ್ಯೂರೆನ್ಸ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ನೋಡಿ, ವರ್ಬ್ ಅಂದರೆ ಏನಂದರೆ ಅದು ಒಂದು ವರ್ಡ್. ಅದು ಯಾವ ರೀತಿ ವರ್ಡ್ ಅಂದರೆ ಡಿಸ್ಕ್ರೈಬ್ ಆ್ಯನ್ ಆ್ಯಕ್ಷನ್, ಅಂದರೆ ಆ್ಯಕ್ಷನ್ನ ಡಿಸ್ಕ್ರೈಬ್ ಮಾಡಬೇಕು, ಅಕ್ಯುರೆನ್ಸ್ನ ಡಿಸ್ಕ್ರೈಬ್ ಮಾಡಬೇಕು, ಆ್ಯಂಡ್ ಸ್ಟೇಟ್ ಆಫ್ ಬೀಯಿಂಗ್ನ ಹೇಳ್ತಾ ಇರಬೇಕು. ಅಂದರೆ ಆ ವರ್ಡ್ ಏನಾಗಿರಬೇಕು, ಆ್ಯಕ್ಷನ್ ಅಂದರೆ ವರ್ಕ್, ಯಾವುದೇ ಒಂದು ವರ್ಕ್ ನಡೀತಾ ಇರಬೇಕು, ಅಕ್ಯುರೆನ್ಸಿ ಇರಬೇಕು ಅದರಲ್ಲಿ, ಆ್ಯಂಡ್ ಸ್ಟೇಟ್ ಆಫ್ ಬೀಯಿಂಗ್ ಅಲ್ಲಿ ಇರೋ ರೀತಿ ಇರಬೇಕು. ಅಂದರೆ ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಅದು ಇದಿದೆ, ವಸ್ತು ಇದೆ ಅಂತ ಹೇಳೋದನ್ನು ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ. ಸೊ ವರ್ಬ್ ಅಂದರೆ ಏನು, ಆ್ಯಕ್ಷನ್. ಒಟ್ಟಿನಲ್ಲಿ ನೀವು ವರ್ಬ್ ಅಂದರೆ ವರ್ಕ್ ಅಂತ ತಿಳ್ಕೊಂಡ್ಬಿಡಿ. ಯಾಕಂದರೆ ವರ್ಬ್ ಮೀನ್ಸ್ ವರ್ಕ್. ಯಾವುದೇ ಒಂದು ವರ್ಕ್ ನಡೀತಾ ಇದೆ ಅಂದರೆ, ಅದು ಆ್ಯಕ್ಷನ್ ನಡೀತಾ ಇದೆ ಅಂದರೆ ಅದನ್ನು ನಾವೇನಂತ ಕರಿತೀವಿ, ಆ ವರ್ಡ್ನ ವರ್ಬ್ ಅಂತ ಕರಿತೀವಿ. ಇಟ್ ಈಸ್ ಎ ಕ್ರಿಷಿಯಲ್ ಪಾರ್ಟ್ ಆಫ್ ಎ ಸೆಂಟೆನ್ಸ್. ಅಂದರೆ ಇದು ಕ್ರಿಷಿಯಲ್, ಮೇನ್, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎ ಸೆಂಟೆನ್ಸ್. ಅಂದರೆ ವರ್ಬ್ ಅನ್ನೋದು ಒಂದು ಸೆಂಟೆನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದು ಹೇಗೆ ಅಂತ ನಿಮಗೆ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾದರೆ, ಆಫನ್ ಇಂಡಿಕೇಟಿಂಗ್ ವಾಟ್ ದ ಸಬ್ಜೆಕ್ಟ್ ಈಸ್ ಡೂಯಿಂಗ್ ಆರ್ ಎಕ್ಸ್ಪೀರಿಯನ್ಸಿಂಗ್. ನೋಡಿ, ಇಲ್ಲಿ ಏನೇ ಆಫನ್ ಇಂಡಿಕೇಟಿಂಗ್ ವಾಟ್ ದ ಸಬ್ಜೆಕ್ಟ್ ಡೂಯಿಂಗ್, ಅಂದರೆ ಇಲ್ಲಿ ಡೂಯಿಂಗ್ ಅಂದರೆ ವರ್ಕ್ ಮಾಡೋದು, ಡೂಯಿಂಗ್ ಅಂದರೆ ಮಾಡೋದು. ಏನೇ ಸಬ್ಜೆಕ್ಟ್ ಅಂದರೆ ಸಬ್ಜೆಕ್ಟು ಏನೇ ವರ್ಕ್ ಮಾಡ್ತಾ ಇದೆ ಮತ್ತು ಯಾವ ರೀತಿ ಎಕ್ಸ್ಪೀರಿಯನ್ಸ್ನ ತಗೋತಾ ಇದೆ ಸಬ್ಜೆಕ್ಟು ಅನ್ನೋದನ್ನು ವರ್ಬ್ ಹೇಳುತ್ತೆ. ಸೊ ಅದಕ್ಕೆ ವರ್ಬ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೆಂಟೆನ್ಸಲ್ಲಿ. ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ವರ್ಬ್ ಇರಬೇಕು. ಯಾಕಂದರೆ ಅಲ್ಲಿ ಸಬ್ಜೆಕ್ಟ್ ಏನು ಮಾಡ್ತಾ ಇದೆ, ಏನು ಆ್ಯಕ್ಷನ್ ಮಾಡ್ತಾ ಇದೆ, ಸಬ್ಜೆಕ್ಟ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ವರ್ಬ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇನ್ ಸಿಂಪ್ಲರ್ ಟರ್ಮ್ಸ್, ವರ್ಬ್ಸ್ ಆರ್ ಆಫನ್ ಕಾಲ್ಡ್ ಡೂಯಿಂಗ್ ವರ್ಡ್ಸ್. ನೋಡಿ, ನಾನು ಮೊದಲೇ ಹೇಳಿರೋ ಹಾಗೆ ವರ್ಡ್ಸ್ ಆರ್ ಆಫನ್ ಕಾಲ್ಡ್ ಡೂಯಿಂಗ್ ವರ್ಡ್ಸ್. ಅಂದರೆ ಕೆಲಸ ಮಾಡುವ ವರ್ಡ್ಸ್ಗಳನ್ನು, ಯಾವುದೇ ಒಂದು ವರ್ಕ್ ಮಾಡುವ ವರ್ಡ್ಸ್ಗಳನ್ನು ನಾವೇನಂತ ಕರಿತೀವಿ, ಇಲ್ಲಿ ವರ್ಬ್ ಅಂತ ಕರಿತೀವಿ. ವರ್ಬ್ ಈಸ್ ನನ್ ಅದರ್ ದೆನ್ ವರ್ಕಿಂಗ್ ವರ್ಡ್ಸ್, ಅಂದರೆ ಡೂಯಿಂಗ್ ವರ್ಡ್ಸ್. ಯಾವುದೇ ಒಂದು ವರ್ಕ್ ನಡೀತಾ ಇದೆ, ಆ್ಯಕ್ಷನ್ ನಡೀತಾ ಇದೆ ಅಂತ ಅಂದರೆ ಇಲ್ಲಿ ಏನಂತ ಕರಿತೀವಿ, ನಾವು ಆ ವರ್ಡ್ನ ವರ್ಬ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋಣ ಬನ್ನಿ. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸಾಂಪಲ್ಸ್ ನೋಡಿ. ಶಿ ವಾಕ್ಸ್ ಟು ಸ್ಕೂಲ್. ಶಿ ವಾಕ್ಸ್ ಟು ಸ್ಕೂಲ್ ಅಂದರೆ ಇಲ್ಲಿ ವಾಕ್ ಅನ್ನೋದೇನಾಗುತ್ತೆ, ವಾಕ್ಸ್ ಅನ್ನೋದೇನಾಗುತ್ತೆ, ಇಲ್ಲಿ ವರ್ಬ್ ಆಗುತ್ತೆ. ವಾಕ್ ಅನ್ನೋದು ಅವಳು ನಡೀತಾ ಇದ್ದಾಳೆ, ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಇದು ಹೋಗ್ತಾ ಇದ್ದಾಳೆ ಅನ್ನೋದೇನು ತೋರ್ತಾ ಇದೆ, ಸಬ್ಜೆಕ್ಟ್ನ ಕೆಲಸನ ತೋರ್ತಾ ಇದೆ. ಇಲ್ಲಿ ಸಬ್ಜೆಕ್ಟ್ ಯಾವುದು, ಶಿ ಅನ್ನೋದು ಒಂದು ಸಬ್ಜೆಕ್ಟು. ಈ ಸಬ್ಜೆಕ್ಟ್ ಏನು ತೋರಿಸ್ತಾ ಇದೆ ಇಲ್ಲಿ, ವಾಕ್ಸ್. ಅಂದರೆ ಅವಳು ಹೋಗ್ತಾ ಇದ್ದಾಳೆ, ನಡೀತಾ ಇದ್ದಾಳೆ, ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ವಾಕ್ ಅನ್ನೋದೇನು ಇಲ್ಲಿ, ವಾಕ್ ಅನ್ನೋದೇನು ವರ್ಕ್, ಅದು ಒಂದು ಡೂಯಿಂಗ್ ವರ್ಡ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ವರ್ಬ್ ಅಂತ ಕರಿತೀವಿ. ಇಲ್ಲಿ ನೆಕ್ಸ್ಟ್ ಒನ್ ನೋಡ್ಬೋದು ನೀವು. ದ ಕ್ಯಾಟ್ ಸ್ಲೀಪ್ಸ್ ಆನ್ ದ ಮ್ಯಾಟ್. ಇಲ್ಲಿ ಕ್ಯಾಟ್ ಅನ್ನೋದು ಒಂದು ಸಬ್ಜೆಕ್ಟು. ಈ ಕ್ಯಾಟ್ ಏನು ಮಾಡ್ತಾ ಇದೆ, ಸ್ಲೀಪ್ ಅಂದರೆ ಅದೇ ಆ್ಯಕ್ಷನ್ ಮಾಡ್ತಾ ಇದೆ. ಏನು ಆ್ಯಕ್ಷನ್ ಅಂದರೆ ಅದು ಮಲಗಿರೋ ಆ್ಯಕ್ಷನ್, ಅದು ಮಲಗಿರೋದು ಒಂದು ವರ್ಕ್, ಅದೇ ಆ್ಯಕ್ಷನ್ ಅದು ಸ್ಲೀಪ್ಸ್ ಅನ್ನೋದು ಏನಾಗುತ್ತೆ, ಇಲ್ಲಿ ವರ್ಬ್ ಆಗುತ್ತೆ. ಅಂದರೆ ಯಾವುದೇ ಒಂದು ಸಬ್ಜೆಕ್ಟ್ ಏನು ವರ್ಕ್ ಮಾಡುತ್ತೆ ಮತ್ತು ಸಬ್ಜೆಕ್ಟ್ ಏನು ಆ್ಯಕ್ಷನ್ ಮಾಡುತ್ತೆ ಅದನ್ನು ನಾವಿಲ್ಲಿ ಏನಂತ ಕರಿತೀವಿ, ವರ್ಬ್ ಅಂತ ಕರಿತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡಿ, ಇಲ್ಲಿ ಸನ್ ರೈಸಸ್ ಇನ್ ದ ಈಸ್ಟ್. ಸನ್ ಏನಾಗ್ತಾ ಇದೆ, ರೈಸಸ್ ಆಗ್ತಾ ಇದೆ. ಅಂದರೆ ಸೂರ್ಯ ಬೆಳಗ್ತಾ ಇದ್ದಾನೆ, ಎಲ್ಲಿ, ಈಸ್ಟ್ನಲ್ಲಿ ಬೆಳಗ್ತಾ ಇದ್ದಾನೆ. ಇಲ್ಲಿ ಸನ್ ಅನ್ನೋದು ಒಂದು ಸಬ್ಜೆಕ್ಟ್. ಸನ್ ಏನು ಮಾಡ್ತಾ, ಸೂರ್ಯ ಏನು ಮಾಡ್ತಾ ಇದ್ದಾನೆ, ಉದಯವಾಗ್ತಾ ಇದ್ದಾನೆ. ಅದು ಉದಯವಾಗೋದು ಏನು, ಅದು ಒಂದು ಆ್ಯಕ್ಷನು. ಸೊ ಅದು ಏನಾಗುತ್ತೆ, ಇಲ್ಲಿ ವರ್ಬ್ ಆಗುತ್ತೆ. ಸೊ ನೆಕ್ಸ್ಟು ವರ್ಬ್ನ ಟೈಪ್ಸ್ಗಳನ್ನು ನೋಡೋಣ. ಸೊ ಮೊದಲನೇದಾಗಿ ಆ್ಯಕ್ಷನ್ ವರ್ಬ್ಸ್. ಇವಾಗಲೇ ನಾನು ಹೇಳಿದ್ದೀನಿ, ಅಂದರೆ ಇವಾಗ ವರ್ಬ್ನ ಮೀನಿಂಗಲ್ಲೇ ಇತ್ತು ಅದು. ಆ್ಯಕ್ಷನ್ ಅಂದರೆ ಯಾವುದೇ ವರ್ಕ್ ಸಬ್ಜೆಕ್ಟು ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಆ್ಯಕ್ಷನ್ ಏನು ಮಾಡ್ತಿರುತ್ತೆ ಆ ಆ್ಯಕ್ಷನ್ನ ನಾವು ವರ್ಬ್ ಅಂತ ಕರಿತೀವಿ. ಸೊ ಅವುಗಳನ್ನೇ ಇಲ್ಲಿ ಆ್ಯಕ್ಷನ್ ವರ್ಬ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ದೀಸ್ ವರ್ಬ್ಸ್ ಆರ್ ಎಕ್ಸ್ಪ್ರೆಸ್
ಎ ಫಿಸಿಕಲ್ ಆರ್ ಮೆಂಟಲ್ ಆ್ಯಕ್ಷನ್. ಇಲ್ಲಿ ಫಿಸಿಕಲ್ ಆ್ಯಕ್ಷನ್ನು ಆಗಿರ್ಬೋದು, ಮೆಂಟಲ್ ಆ್ಯಕ್ಷನ್ನು ಆಗಿರ್ಬೋದು. ಅಂದರೆ ನಾವು ಯಾವುದೇ ಒಂದು ಫಿಸಿಕಲ್ ಆಗಿ ವರ್ಕ್ ಮಾಡ್ತಾ ಇರ್ಬೋದು, ಏನೇ ಅದು ಜಂಪ್ ಮಾಡ್ತಾ ಇರ್ಬೋದು, ವಾಕ್ ಮಾಡ್ತಾ ಇರ್ಬೋದು, ಇದೆಲ್ಲನೂ ಏನಾಗುತ್ತೆ ಇಲ್ಲಿ ಆ್ಯಕ್ಷನ್ ವರ್ಕ್ಸ್ ಆಗುತ್ತೆ. ಮತ್ತು ಮೆಂಟಲ್ ಆಗಿ ಥಿಂಕ್ ಮಾಡ್ಬೋದು, ಏನಾದರೂ ಥಿಂಕ್ ಮಾಡ್ತಾ ಇದ್ರೆ ಅದನ್ನು ಕೂಡ ಇಲ್ಲಿ ಮೆಂಟಲ್ ಆ್ಯಕ್ಷನ್ ಆಗುತ್ತೆ. ನೋಡಿ ಇಲ್ಲಿ ಲೈಕ್ ರನ್, ಜಂಪ್, ಥಿಂಕ್ ಆರ್ ಬಿಲೀವ್. ನೋಡಿ ರನ್ ಅನ್ನೋದು ಮತ್ತು ಜಂಪ್ ಅನ್ನೋದು ಫಿಸಿಕಲ್ ಆ್ಯಕ್ಷನ್. ಅಂದರೆ ನಾವು ಓಡ್ತಾ ಇದ್ದೀವಿ ಮತ್ತು ಜಂಪ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಫಿಸಿಕಲಿ ಅಂದರೆ ನಮ್ಮ ಬಾಡಿಯಿಂದ ಕಾಲಿಂದ ಓಡ್ತಾ ಇದ್ದೀವಿ, ಜಂಪ್ ಮಾಡ್ತಾ ಇದ್ದೀವಿ, ಇದನ್ನು ಫಿಸಿಕಲ್ ಆ್ಯಕ್ಷನ್ ಅಂತಾರೆ. ಇನ್ನು ಥಿಂಕ್ ಆ್ಯಂಡ್ ಬಿಲೀವ್ ಅಂದರೆ ನಾವು ನಂಬ್ತಾ ಇದ್ದೀವಿ, ಯಾರನ್ನೋ ಏನಾರೋ ವಿಚಾರ ಮಾಡ್ತಾ ಇದ್ದೀವಿ ಅಂದರೆ ಅವು ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅವು ನಮ್ಮ ಮೆಂಟಲ್ ಆ್ಯಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್. ಇದನ್ನು ನಾನು ಇವಾಗಲೇ ಹೇಳಿದ್ದೀನಿ. ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಯಾವುದೇ ವ್ಯಕ್ತಿ ಅಂದರೆ ಯಾವುದೇ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸೋದಕ್ಕೂ ನಾವು ವರ್ಬ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಸ್ಟೇಟ್ ಆಫ್ ಬೀಯಿಂಗಲ್ಲಿ ದೀಸ್ ವರ್ಬ್ಸ್ ಡಿಸ್ಕ್ರೈಬ್ ಎ ಕಂಡೀಷನ್ ಆಫ್ ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್. ಅಂದರೆ ಕಂಡೀಷನ್ ಅವರು ಇವಾಗ ಏನು ಒಬ್ಬ ವ್ಯಕ್ತಿ ನಮ್ಮ ಎದುರುಗಡೆ ನಿಂತಿದ್ದಾನೆ ಅಂದರೆ ಒಂದು ಸಬ್ಜೆಕ್ಟ್ನ ನಾವು ಸೆಂಟೆನ್ಸಲ್ಲಿ ತೊಗೊಂಡಾಗ ಅವರು ಎದುರುಗಡೆ ಇದ್ದಾರೆ ಅಂದರೆ ಅವ್ರು ಯಾವ ರೀತಿ ಇದ್ದಾರೆ, ಅವ್ರ ಕಂಡೀಷನ್ ಯಾವ ರೀತಿ ಇದೆ, ಅವ್ರು ಹ್ಯಾಪಿ ಆಗಿದ್ದಾರಾ, ಸ್ಯಾಡ್ ಆಗಿದ್ದಾರಾ, ಇಲ್ಲ ಆ್ಯಂಗ್ರಿ ಮೂಡಲ್ಲಿದ್ದಾರಾ ಅನ್ನೋದನ್ನು ನಾವು ಇಲ್ಲಿ ಯಾವುದ್ರಲ್ಲಿ ಇದು ಮಾಡ್ತೀವಿ, ವರ್ಬ್ಸ್ನಲ್ಲಿ ಇದು ಮಾಡ್ತೀವಿ, ತೊಗೊಳ್ತೀವಿ. ಈ ವರ್ಬ್ಸ್ಗಳನ್ನು ನಾವು ಏನಂತ ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ಸ್ ಅಂತ ಕರಿತೀವಿ. ಆಫನ್ ಈವಿಂಗ್ ಫಾರ್ಮ್ಸ್ ಆಫ್ ಟು ಬಿ. ಇಲ್ಲಿ ನೋಡಿ ಟು ಬಿ ಫಾರ್ಮ್ಸಲ್ಲಿ ನಾವು ಇವುಗಳನ್ನು ತೊಗೋತೀವಿ. ಇದು ಏನಂತಂದರೆ ಯಾವುದೇ ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತಂದರೆ ನೀವು ಈ ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ಗಳನ್ನು ಟು ಬಿ ಫಾರ್ಮಲ್ಲೂ ಕೂಡ ಹೇಳ್ಬೋದು. ಅದು ನೋಡಿ ಈ ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ಗಳು ಯಾವ್ಯಾವ ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವೇರ್ ಇವೆಲ್ಲ ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ಸ್ಗಳು. ಅಂದರೆ ಇವು ಇದ್ದಾರೆ ಅನ್ನೋದನ್ನು ಸೂಚಿಸ್ತವೆ, ಅವ್ರ ಕಂಡೀಷನ್ ಹೇಗಿದೆ ಅಂತಲೂ ಸೂಚಿಸ್ತವೆ. ಇಲ್ಲಿ ನೋಡಿ ಐ ಆಮ್ ಹ್ಯಾಪಿ. ಐ ಆಮ್ ಹ್ಯಾಪಿ, ಇಲ್ಲಿ ಆ್ಯಮ್ ಅನ್ನೋದೇನತ್ತೆ ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ ಆಗುತ್ತೆ. ಮತ್ತು ದೀಸ್ ಆರ್ ಗುಡ್ ಬುಕ್ಸ್, ಇಲ್ಲಿ ಏನಾಗುತ್ತೆ ದೀಸ್ ಆರ್ ಅನ್ನೋದು ಒಂದು ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ ಅಂತ ನಾವು ತೊಗೊಳ್ತೀವಿ. ಇಲ್ಲಿ ನೋಡಿ ಅಕ್ಯುರೆನ್ಸ್ ವರ್ಬ್ಸ್. ದೀಸ್ ವರ್ಬ್ ಡಿಸ್ಕ್ರೈಬ್ಸ್ ಈವೆಂಟ್ಸ್ ಆರ್ ಹ್ಯಾಪನಿಂಗ್ಸ್ ಲೈಕ್ ಹ್ಯಾಪನ್, ಬಿಕಮ್ ಆರ್ ಡೆವಲಪ್. ಇಲ್ಲಿ ನೋಡಿ ದೀಸ್ ವರ್ಬ್ ಡಿಸ್ಕ್ರೈಬ್ ಈವೆಂಟ್ಸ್ ಆರ್ ಹ್ಯಾಪನಿಂಗ್ಸ್ ಅಂದರೆ ಇಲ್ಲಿ ಏನು ನಡೀತಾ ಇದೆ ಅಂದರೆ ಏನು ಇವೆಂಟ್ ನಡೀತಾ ಇದೆ, ಇಲ್ಲಿ ಏನು ಪ್ರೋಗ್ರಾಮ್ ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಇಲ್ಲಿ ಈ ಆಕ್ಯುರೆನ್ಸ್ ವರ್ಬ್ಸ್ನಲ್ಲಿ ನಾವು ನೋಡ್ತೀವಿ. ಇಲ್ಲಿ ನೋಡಿ ಲೈಕ್ ಹ್ಯಾಪನ್, ಬಿಕಮ್, ಡೆವಲಪ್ ಅಂದರೆ ಇಲ್ಲಿ ನೋಡಿ ಇದು ಯಾವುದೋ ಒಂದು ಕಂಪ್ನಿ ಇದೆ, ಅದು ಡೆವಲಪ್ ಆಗ್ತಾ ಇದೆ, ಇದನ್ನು ನಾವು ಏನಂತೀವಿ ಆಕ್ಯುರೆನ್ಸ್ ವರ್ಬ್ ಅಂತ ಕರಿತೀವಿ. ಅಂದರೆ ಕಂಪನಿ ಅದು ಏನಾಗ್ತಾ ಇದೆ ಡೆವಲಪ್ ಆಗ್ತಾ ಇದೆ, ಮೇಲ್ಗಡೆ ಏನು ಹ್ಯಾಪನ್ ಆಗ್ತಾ ಇದೆ ಇಲ್ಲಿ ಡೆವಲಪ್ ಆಗ್ತಾ ಇದೆ. ಮತ್ತು ನೋಡಿ ಬಿಕಮ್, ಶಿ ಈಸ್ ಬಿಕಮ್ ಎ ಡಾಕ್ಟರ್. ಶಿ ಈಸ್ ಬಿಕಮ್ ಎ ಡಾಕ್ಟರ್, ಅವಳು ಡಾಕ್ಟರ್ ಆಗಿ ಬೆಳೀತಾ ಇದ್ದಾಳೆ ಅಂತ ಅಂತೀವಲ್ವ. ಈ ಬಿಕಮ್ ಅನ್ನೋ ವರ್ಡ್ ಏನಾಗುತ್ತೆ ಇಲ್ಲಿ ಅಕ್ಯುರೆನ್ಸ್ ವರ್ಬ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ನೆಕ್ಸ್ಟ್ ಒನ್ನು ಟ್ರಾನ್ಸಿಟಿವ್ ವರ್ಬ್ಸು. ಇಟ್ ಟೇಕ್ ಎ ಡೈರೆಕ್ಟ್ ಆಬ್ಜೆಕ್ಟ್ ವಿಚ್ ರಿಸೀವ್ಸ್ ದ ಆ್ಯಕ್ಷನ್ ಆಫ್ ದ ವರ್ಬ್. ಇಲ್ಲಿ ನೋಡಿ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಏನು ಅಂದರೆ ಇಟ್ ಟೇಕ್ ಎ ಡೈರೆಕ್ಟ್ ಆಬ್ಜೆಕ್ಟ್ ಅಂದರೆ ಈ ವರ್ಬ್ ಡೈರೆಕ್ಟ್ ಆಬ್ಜೆಕ್ಟ್ಗೆ ಸೇರಿರುತ್ತೆ, ಅಂದರೆ ಆಬ್ಜೆಕ್ಟ್ಗೆ ಡೈರೆಕ್ಟ್ ಆಗಿರುತ್ತೆ. ವಿಚ್ ರಿಸೀವ್ಸ್ ದ ಆ್ಯಕ್ಷನ್ ಆಫ್ ದ ವರ್ಬು ಆ್ಯಕ್ಷನನ್ನು ತೋರಿಸಿರುತ್ತೆ ಮತ್ತು ಆಬ್ಜೆಕ್ಟ್ಗೆ ಡೈರೆಕ್ಟ್ ಆಗಿರುತ್ತೆ. ನೋಡಿ ಎಕ್ಸಾಂಪಲ್ ನೋಡಿ, ದ ಡಾಗ್ ಚೇಸ್ಡ್ ದ ಬಾಲ್. ಇಲ್ಲಿ ವರ್ಬ್ ಅನ್ನೋದು ಯಾವುದಾಗುತ್ತೆ ಚೇಸ್ ಆಗುತ್ತೆ. ಚೇಸ್ ಅನ್ನೋದು ಒಂದು ವರ್ಬ್, ಇದು ಯಾವುದಕ್ಕೆ ಬಾಲ್ ಅನ್ನೋದೇನಿಲ್ಲಿ ಆಬ್ಜೆಕ್ಟ್, ಈ ಆಬ್ಜೆಕ್ಟ್ಗೆ ಡೈರೆಕ್ಟ್ ಆಗಿರುತ್ತೆ ಇದು. ದ ಡಾಗ್ ಚೇಸ್ಡ್ ದ ಬಾಲ್, ಡಾಗ್ ಯಾವುದಕ್ಕೆ ಚೇಸ್ ಮಾಡ್ತಾ ಇದೆ, ಬಾಲ್ನ ಚೇಸ್ ಮಾಡ್ತಾ ಇದೆ. ಚೇಸ್ ಅನ್ನೋದು ಬಾಲ್ಗೆ ಆಬ್ಜೆಕ್ಟ್ಗೆ ಏನಾಗಿದೆ ಡೈರೆಕ್ಟ್ ಆಗಿದೆ. ಇಲ್ಲಿ ನೋಡಿ ಡಾಗ್ ಚೇಸ್ಡ್ ಅಂತಂದರೆ ಇಲ್ಲಿ ಅದು ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ. ಯಾಕಂತಂದರೆ ಡಾಗು ಚೇಸ್ ಮಾಡ್ತಾಯಿದೆ, ಯಾವುದು ಚೇಸ್ ಮಾಡ್ತಾಯಿದೆ ಅಂತ ಹೇಳ್ತಾ ಇಲ್ಲ. ದ ಡಾಗ್ ದ ಬಾಲ್ ಅಂತಂದ್ರೂ ಅದು ಕಂಪ್ಲೀಟ್ ಆಗಲ್ಲ. ಅಂದರೆ ಇಲ್ಲಿ ಆಬ್ಜೆಕ್ಟ್ ಏನು ಮಾಡ್ತಾ ಇದೆ ಇದು ವರ್ಬ್ಗೆ ಡೈರೆಕ್ಟ್ ಆಗಿದೆ. ಸೊ ಅದನ್ನು ಇಲ್ಲಿ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಅಂದರೆ ಆಬ್ಜೆಕ್ಟ್ಗೆ ಡೈರೆಕ್ಟ್ ಆಗಿರೋದನ್ನು ನಾವು ಏನಂತ ಕರಿತೀವಿ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ದ ಬಾಲ್ ಈಸ್ ದ ಡೈರೆಕ್ಟ್ ಆಬ್ಜೆಕ್ಟ್. ಇಲ್ಲಿ ದ ಬಾಲ್ ಈಸ್ ದ ಯಾವುದಕ್ಕೆ ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ, ವರ್ಬ್ಗೆ ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಸೊ ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಇಂಟ್ರಾನ್ಸಿಟಿವ್ ವರ್ಬ್ಸ್. ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಏನು ಅಂತ ನೋಡೋಣ. ಡು ನಾಟ್ ಟೇಕ್ ಎ ಡೈರೆಕ್ಟ್ ಆಬ್ಜೆಕ್ಟ್. ಎಕ್ಸಾಂಪಲ್ ದ ಬರ್ಡ್ ಸ್ಯಾಂಗ್. ಇಲ್ಲಿ ನೋಡಿ ಡು ನಾಟ್ ಟೇಕ್ ಎ ಡೈರೆಕ್ಟ್ ಆಬ್ಜೆಕ್ಟ್. ಇಲ್ಲಿ ಟ್ರಾನ್ಸಿಟಿವ್ ಅಲ್ಲಿ ಏನಿತ್ತು
ಟೇಕ್ ಎ ಡೈರೆಕ್ಟ್ ಆಬ್ಜೆಕ್ಟ್ ಇತ್ತು, ಇಲ್ಲಿ ಡೋಂಟ್ ಟೇಕ್ ಎ ಡೈರೆಕ್ಟ್ ಆಬ್ಜೆಕ್ಟ್. ಅಂದರೆ ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಇರಲ್ಲ, ಅಂದರೆ ಈ ಸೆಂಟೆನ್ಸಲ್ಲಿ ಆಬ್ಜೆಕ್ಟೇ ಇರಲ್ಲ, ಬರೀ ಸಬ್ಜೆಕ್ಟು ಮತ್ತು ವರ್ಬ್ ಮಾತ್ರ ಇರುತ್ತೆ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ದ ಬರ್ಡ್ ಸ್ಯಾಂಗ್ ಅಂದರೆ ಹಕ್ಕಿ ಹಾಡ್ತಾ ಇದೆ. ಇಲ್ಲಿ ಸ್ಯಾಂಗ್ ಅನ್ನೋದೇನಾಗುತ್ತೆ ವರ್ಬ್ ಆಗುತ್ತೆ, ಬರ್ಡ್ ಅನ್ನೋದೇನಾಗುತ್ತೆ ಸಬ್ಜೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಆಬ್ಜೆಕ್ಟ್ ಇಲ್ಲ. ಇದರಲ್ಲಿ ನೀವು ಈಸಿಯಾಗಿ ಯಾವ ರೀತಿ ರಿಮೆಂಬರ್ ಮಾಡೋದು ಅಂತಂದರೆ, ಟ್ರಾನ್ಸಿಟಿವ್ ಮೀನ್ಸ್ ಆಬ್ಜೆಕ್ಟ್ ಇರುತ್ತೆ, ಇಂಟ್ರಾನ್ಸಿಟಿವ್ ಮೀನ್ಸ್ ಆಬ್ಜೆಕ್ಟ್ ಇರೋದಿಲ್ಲ. ಇಷ್ಟೇ ಫ್ರೆಂಡ್ಸ್. ಟ್ರಾನ್ಸಿಟಿವಲ್ಲಿ ಆಬ್ಜೆಕ್ಟ್ ಇರುತ್ತೆ, ಇಂಟ್ರಾನ್ಸಿಟಿವಲ್ಲಿ ಆಬ್ಜೆಕ್ಟ್ ಇರಲ್ಲ. ಅಲ್ಲಿ ಬರೀ ಸಬ್ಜೆಕ್ಟು ಮತ್ತು ವರ್ಬ್ ಮಾತ್ರ ಇರುತ್ತೆ. ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ ಇವಾಗ. ನೆಕ್ಸ್ಟ್ ಒನ್ ಆರ್ ಆಕ್ಸಿಲರಿ ವರ್ಬ್ಸ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ಸ್ ಆಲ್ಸೋ. ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಬ್ಸ್ ಈಸ್ ದೇರ್. These verbs help the main verb to form tenses, moods or voice. ನೋಡಿ ಇಲ್ಲಿ ಆಕ್ಸಿಲರಿ ವರ್ಬ್ಗಳನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತಲೂ ಕರಿತೀವಿ. ಅಂದರೆ ಹೆಲ್ಪಿಂಗ್ ವರ್ಬು ಮತ್ತು ಆಕ್ಸಿಲರಿ ವರ್ಬ್ ಸೇಮು ಆ್ಯಸ್ ಇಟ್ ಈಸ್ ಇರುತ್ತೆ. ದೀಸ್ ವರ್ಬ್ಸ್ ಹೆಲ್ಪ್ ದ ಮೇನ್ ವರ್ಬ್. ಅಂದರೆ ಈ ಆಕ್ಸಿಲರಿ ವರ್ಬು ಇಲ್ಲಿ ನೀವು ಹೆಸರೇ ನೋಡುವಾಗೆ ನಿಮ್ಗೆ ಗೊತ್ತಾಗುತ್ತೆ. ಹೆಲ್ಪಿಂಗ್ ವರ್ಬ್ ಅಂದರೆ ಈ ವರ್ಬ್ಗಳು ಹೆಲ್ಪ್ ಮಾಡುತ್ತವೆ. ಯಾವುದಕ್ಕೆ ಅಂದರೆ ಮೇನ್ ವರ್ಬ್ಗೆ ಹೆಲ್ಪ್ ಮಾಡೋದು. ಅಂದರೆ ಮೇನ್ ವರ್ಬ್ಗೆ ಹೆಲ್ಪ್ ಮಾಡುವಂಥ ವರ್ಬ್ಗಳನ್ನು ನಾವು ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ಟು ಫಾರ್ಮ್ ಟೆನ್ಸಸ್, ಮೂಡ್ಸ್, ವಾಯ್ಸ್. ಅಂದರೆ ಟೆನ್ಸಲ್ಲಾಗಿರ್ಬೋದು, ಮೂಡ್ಸಲ್ಲಾಗಿರ್ಬೋದು, ವಾಯ್ಸಲ್ಲಾಗಿರ್ಬೋದು ಮೇನ್ ವರ್ಬ್ಗೆ ಹೆಲ್ಪ್ ಮಾಡುವಂಥ ವರ್ಬ್ಗಳನ್ನು ನಾವು ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ದ ಮೋಸ್ಟ್ ಕಾಮನ್ ಆಕ್ಸಿಲರಿ ವರ್ಬ್ಸ್ ಆರ್ ಬಿ, ಹ್ಯಾವ್ ಆ್ಯಂಡ್ ಡು. ಇವು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಕಾಮನ್ ಆಕ್ಸಿಲರಿ ವರ್ಬ್ಸು. ಬಿ ಮತ್ತು ಹ್ಯಾವ್ ಮತ್ತು ಡು, ಈ ಮೂರು ಆಕ್ಸಿಲರಿ ವರ್ಬ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಈ ಮೂರು ವರ್ಬು ಯಾವುದೇ ಸೆಂಟೆನ್ಸಲ್ಲಿ ಬಂದರೂ ಮೇನ್ ವರ್ಬ್ಗೆ ಹೆಲ್ಪ್ ಮಾಡೋಕ್ಕೆ ಬರುತ್ತವೆ. ಆ ಮೇನ್ ವರ್ಬ್ಗೆ ಹೆಲ್ಪ್ ಮಾಡುವಂಥ ವರ್ಬ್ಗಳನ್ನು ನಾವು ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ಇಲ್ಲಿ ನೋಡಿ ನಿಮಗೆ ಎಕ್ಸಾಮಲ್ಲಿ ಕೊಡ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೊಡ್ಬೋದು. ಫೈಂಡ್ ದ ಆಕ್ಸಿಲರಿ ವರ್ಬ್ ಅಂತ ಕೊಡ್ಬೋದು, ಫೈಂಡ್ ದ ಹೆಲ್ಪಿಂಗ್ ವರ್ಡ್ ಅಂತಲೂ ಕೊಡ್ಬೋದು. ಆವಾಗ ನೀವು ಮೇನ್ ಆಗಿ ಅಂದರೆ ಈ ಮೂರು ವರ್ಡ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಬಿ, ಹ್ಯಾವ್ ಆ್ಯಂಡ್ ಡು, ಇವು ಮೂರು ಮೇನ್ ಇಂಪಾರ್ಟೆಂಟ್ ಆಕ್ಸಿಲರಿ ವರ್ಬು. ಇವುಗಳನ್ನ ಬಿಟ್ಟರೆ ಬರುತ್ತೆ, ಅಂದರೆ ಇವು ಮೇನ್ ಆಗಿರೋ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, ದೇ ಹ್ಯಾವ್ ಬೀನ್ ವರ್ಕಿಂಗ್ ಆಲ್ ಡೇ. ನೋಡಿ ಇಲ್ಲಿ ದೇ ಹ್ಯಾವ್ ಬೀನ್ ವರ್ಕಿಂಗ್ ಆಲ್ ಡೇ. ಇಲ್ಲಿ ಮೇನ್ ವರ್ಬ್ ಅಂದರೆ ವರ್ಕ್ ಅನ್ನೋದು ಏನು, ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು, ಆಲ್ ಡೇ ವರ್ಕ್ ಮಾಡ್ತಾ ಇದ್ದಾರೆ. ವರ್ಕ್ ಅನ್ನೋದು ಏನು ಇಲ್ಲಿ ಮೇನ್ ವರ್ಬ್ ಆಗುತ್ತೆ. ಹ್ಯಾವ್ ಬೀನ್ ಅನ್ನೋದು ಇಲ್ಲಿ ಏನಾಗುತ್ತೆ ಆಕ್ಸಿಲರಿ ವರ್ಬ್ ಆಗುತ್ತೆ. ಯಾಕಂದರೆ ಈ ಹ್ಯಾವ್ ಬೀನ್ ಅನ್ನೋ ವರ್ಡ್ ಏನು ಮಾಡ್ತಾ ಇದೆ, ವರ್ಕಿಂಗ್ ಅನ್ನೋ ಮೇನ್ ವರ್ಬ್ಗೆ ಏನು ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆ. ನೋಡಿ ಏನಂದರೆ ದೇ ವರ್ಕ್ ಈ ರೀತಿ ಎಲ್ಲ ನಾವು ಸೆಂಟೆನ್ಸ್ ಮಾಡಿದ್ರೆ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಅವ್ರು ವರ್ಕ್ ಮಾಡಿದ್ದಾರೆ ಈ ರೀತಿ ಇರುತ್ತೆ. ದೇ ಹ್ಯಾವ್ ಬೀನ್ ವರ್ಕಿಂಗ್ ಆಲ್ ಡೇ ಅಂತಂದರೆ ಅವರು ಫುಲ್ ಡೇಯಿಂದ ವರ್ಕ್ ಮಾಡ್ತಾನೇ ಇದ್ದಾರೆ ಅಂತ ಹೇಳೋದಕ್ಕೆ ನಾವಿಲ್ಲಿ ಏನು ಹ್ಯಾವ್ ಬೀನನ್ನು ಯೂಸ್ ಮಾಡ್ತೀವಿ. ಆ ಹ್ಯಾವ್ ಬೀನ್ ಏನಾಗ್ತಾ ಇದೆ ಇಲ್ಲಿ ವರ್ಕಿಂಗ್ ಅಂದರೆ ಫುಲ್ ಡೇ ವರ್ಕ್ ಮಾಡ್ತಾನೇ ಇದ್ದಾರೆ. ಅಂದರೆ ಇದು ವರ್ಕಿಂಗ್ ಅನ್ನೋ ಮೇನ್ ವರ್ಬ್ಗೆ ಏನು ಇದು ಹೆಲ್ಪಿಂಗ್ ವರ್ಬ್ ಆಗಿ ಹೆಲ್ಪ್ ಮಾಡ್ತಾ ಇದೆ. ಇದ್ರ ಹೆಲ್ಪಿಂದನೇ ಹ್ಯಾವ್ ಬೀನ್ ಹೆಲ್ಪಿಂದ ನಾವು ಹೋಲ್ ಡೇ ವರ್ಕ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಈ ಹ್ಯಾವ್ ಬೀನನ್ನು ನಾವು ಏನಂತ ಕರಿತೀವಿ, ಹೆಲ್ಪಿಂಗ್ ವರ್ಡ್ ಅಥವಾ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ನೋಡಿ ಇಲ್ಲಿ ಹ್ಯಾವ್ ಆ್ಯಂಡ್ ಬೀನ್ ಆರ್ ಆಕ್ಸಿಲರೀಸ್ ವರ್ಬ್ಸ್ ಹೆಲ್ಪಿಂಗ್ ದ ಮೇನ್ ವರ್ಬ್ ವರ್ಕಿಂಗ್. ನೋಡಿ ಇಲ್ಲಿ ಆಕ್ಸಿಲರಿ ವರ್ಬ್ ಹ್ಯಾವ್ ಮತ್ತು ಬೀನು ಆಕ್ಸಿಲರಿ ವರ್ಬ್, ಇವು ಮೇನ್ ವರ್ಬ್ ಯಾವುದು ಅಂದರೆ ವರ್ಕಿಂಗ್ ಅನ್ನೋ ಮೇನ್ ವರ್ಬ್ ಏನು ಮಾಡ್ತಾ ಇದೆ, ಇದು ಹೆಲ್ಪನ್ನು ಮಾಡ್ತಾ ಇದೆ. ಅಂದರೆ ಈ ಆಕ್ಸಿಲರಿ ವರ್ಬ್ ಅಂದರೆ ಮತ್ತು ಹೆಲ್ಪಿಂಗ್ ವರ್ಬ್ ಅಂದರೆ ಏನೂ ಇಲ್ಲ, ಜಸ್ಟ್ ಮೇನ್ ವರ್ಬ್ಗೆ ಯಾವ ವರ್ಬ್ ಹೆಲ್ಪ್ ಮಾಡ್ತಾ ಇದೆ. ಅಂದರೆ ಇವಾಗ ಒಂದು ಸೆಂಟೆನ್ಸ್ ತೊಗೊಂಡ್ರೆ ನಾವು ಅಲ್ಲಿ ಸಬ್ಜೆಕ್ಟು, ಆಬ್ಜೆಕ್ಟು ಮತ್ತು ವರ್ಬ್ ಇರುತ್ತೆ. ಆ ವರ್ಬ್ಗೆ ಹೆಲ್ಪ್ ಮಾಡುವಂಥ ವರ್ಬ್ಗಳಿದ್ದರೆ ಅಂದರೆ ಇನ್ನೂ ಬೇರೆ ವರ್ಬ್ಗಳಿದ್ದರೆ ಅವುಗಳನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಆ್ಯಂಡ್ ದ ಮೋಸ್ಟ್ ಕಾಮನ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಬಿ, ಹ್ಯಾವ್ ಆ್ಯಂಡ್ ಡು. ಬಿ, ಹ್ಯಾವ್ ಮತ್ತು ಡು ಇವು ಮೂರು ಮೋಸ್ಟ್ ಕಾಮನ್ ಆ್ಯಂಡ್ ಇಂಪಾರ್ಟೆಂಟ್ ಹೆಲ್ಪಿಂಗ್ ವರ್ಬ್ಸ್. ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಇಂಗ್ಲೀಷ್ ಗ್ರಾಮರಲ್ಲಿ. ಸೊ ಇವುಗಳನ್ನು ನೀವು ರಿಮೆಂಬರಲ್ಲಿ ಇಟ್ಕೊಳ್ಳಿ. ಆಕ್ಸಿಲರಿ ವರ್ಬ್ಸ್ ಅಂದರೆ ಈ ಮೂರು ವರ್ಬ್ಗಳನ್ನು ನೆನಪಿನಲ್ಲಿ ಇಟ್ಕೊಂಡಿರಿ. ಸೊ ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಫ್ರೇಸಲ್ ವರ್ಬ್ಸ್. ಸೊ ಫ್ರೇಸಲ್ ವರ್ಬ್ ಅಂದರೆ ಏನು ಅಂತ ನೋಡೋಣ. ಕಾಂಬಿನೇಷನ್ಸ್ ಆಫ್ ಎ ವರ್ಬ್ ಆ್ಯಂಡ್ ಎ ಪ್ರಿಪೋಸಿಷನ್ ಆರ್ ಎಡ್ವರ್ಬ್. ಇಲ್ಲಿ ಫ್ರೇಸಲ್ ವರ್ಬ್ ಅಂದರೆ ಏನು, ಕಾಂಬಿನೇಷನ್ ಆಫ್ ಎ ವರ್ಬ್ ಜೊತೆ ಕಾಂಬಿನೇಷನ್ ಇರಬೇಕು. ಯಾವ್ಯಾವು ಅಂತಂದರೆ ಪ್ರಿಪೋಸಿಷನ್ ಅಥವಾ ಎಡ್ವರ್ಬ್ಗಳು. ಯಾವುದೇ ವರ್ಬ್ ಜೊತೆ ಪ್ರಿಪೋಸಿಷನು ಮತ್ತು ಎಡ್ವರ್ಬ್ ಕಾಂಬಿನೇಷನ್ ಇದ್ದರೆ
ಅಂದರೆ ವರ್ಬ್ ಜೊತೆ ಪ್ರಿಪೋಸಿಷನ್ನು ಮತ್ತು ಎಡ್ವರ್ಬು ಕೂಡ್ಕೊಂಡು ಬಂದಿದ್ದರೆ ಅವುಗಳನ್ನು ನಾವೇನಂತೀವಿ ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಇಲ್ಲಿ ನೋಡಿ ಲುಕ್ ಅಪ್, ಪುಟ್ ಆಫ್. ಇಲ್ಲಿ ನೋಡಿ ಲುಕ್ ಅನ್ನೋದೇನು ಒಂದು ವರ್ಬ್, ಲುಕ್ ಅಂದರೆ ನೋಡೋದು ಏನು ಒಂದು ಆ್ಯಕ್ಷನ್, ಅದು ಒಂದು ವರ್ಬ್. ಈ ವರ್ಬ್ ಜೊತೆ ಅಪ್ ಅನ್ನೋ ಒಂದು ಪ್ರಿಪೋಸಿಷನ್ ಕೂಡ್ಕೊಂಡಿದೆ. ಅಂದರೆ ಈ ವರ್ಬ್ ಜೊತೆ ಏನು ಅಪ್ ಅನ್ನೋದು ಒಂದು ಪ್ರಿಪೋಸಿಷನ್. ಲುಕ್ ಅಪ್ ಅಂದರೆ ಒಂದು ವರ್ಬ್ ಜೊತೆ ಏನಾಗಿದೆ ಇಲ್ಲಿ ಒಂದು ಪ್ರಿಪೋಸಿಷನ್ ಅಪ್ ಅನ್ನೋದು ಕೂಡ್ಕೊಂಡಿದೆ. ಸೊ ಅದಕ್ಕೆ ಇದನ್ನು ನಾವು ಏನಂತೀವಿ ಫ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ಫ್ರೇಸಲ್ ವರ್ಬ್ಸ್ ಅಂದರೆ ಏನು ವರ್ಬ್ ಜೊತೆ ಪ್ರಿಪೋಸಿಷನ್ ಆಗಿರ್ಬೋದು ಎಡ್ವರ್ಬ್ ಆಗಿರ್ಬೋದು ಕೂಡ್ಕೊಂಡಿದ್ರೆ ಅದನ್ನು ನಾವು ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ ಪುಟ್ ಆಫ್. ಪುಟ್ ಆಫ್ ಅನ್ನೋದು ಕೂಡ ಪುಟ್ ಅನ್ನೋದು ಒಂದು ವರ್ಬ್ ಆಗಿರುತ್ತೆ, ಇದ್ರ ಜೊತೆ ಆಫ್ ಅನ್ನೋ ಒಂದು ಪ್ರಿಪೋಸಿಷನ್ ಕೂಡ್ಕೊಂಡಿದೆ. ಸೊ ಅದಕ್ಕೆ ಇದೇನಾಗುತ್ತೆ ಫ್ರೇಸಲ್ ವರ್ಬ್. ಅಂದರೆ ವರ್ಬ್ ಜೊತೆ ಪ್ರಿಪೋಸಿಷನು ಮತ್ತು ಎಡ್ವರ್ಬ್ ಕೂಡ್ಕೊಂಡಿದ್ರೆ ಅದನ್ನು ನಾವು ಏನಂತೀವಿ ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಹಾಗಿದ್ರೆ ಸೊ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ನೆಕ್ಸ್ಟ್ ಒನ್ ರೆಗ್ಯುಲರ್ ವರ್ಬ್ಸ್. ರೆಗ್ಯುಲರ್ ವರ್ಬ್ಸ್ ಅಂದರೆ ಏನು ಅಂತ ನೋಡೋಣ. ಫಾಲೋ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಫಾರ್ ಫ್ರೇಮಿಂಗ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ಸ್. ಇಲ್ಲಿ ನೋಡಿ ವರ್ಬಲ್ಲಿ ವರ್ಬ್ನ ನಾವು 3 ರೀತಿಯಾಗಿ ನೋಡ್ತೀವಿ, V1 V2 V3 ಅಂತ. ನಾನು ಇದ್ರ ಬಗ್ಗೆ V1 V2 ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ V1 V2 V3 ಅಂತ ನಾವು V1 ವರ್ಬನ್ನು ನಾವು ಯಾವ ರೀತಿ V2 V3 ಮಾಡ್ತೀವಿ ಅಂತ ಆ ವರ್ಬ್ಸ್ಗಳನ್ನು ನಾನು ಒಂದು ಸಾಕಷ್ಟು ವರ್ಬ್ಸ್ ಇಂಪಾರ್ಟೆಂಟ್ ಆಗಿರೋ ವರ್ಬ್ಸ್ಗಳನ್ನು ಅಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ V1 V2 V3 ಅಂದರೆ ಇಲ್ಲಿ ರೆಗ್ಯುಲರ್ ವರ್ಬ್ಸಲ್ಲಿ ಏನಂದರೆ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಫಾರ್ ಫಾರ್ಮಿಂಗ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ಸ್. ಅಂದರೆ ಇಲ್ಲಿ ನಾವು ರೆಗ್ಯುಲರ್ ವರ್ಬ್ಸಲ್ಲಿ V2 V3 ಮಾಡಬೇಕಂದ್ರೆ ಕೆಲವೊಂದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ನ ಯೂಸ್ ಮಾಡ್ತೀವಿ. ಅದು ಯಾವುದು ಅಂದರೆ ಆ್ಯಡಿಂಗ್ ED ಆರ್ D. ಅಂದರೆ ನಾವು ಇಲ್ಲಿ ವರ್ಬನ್ನು V1 ವರ್ಬನ್ನು ಇವಾಗ ನೋಡಿ ವರ್ಕ್ ಅನ್ನೋದು ಒಂದು ವರ್ಬ್. ಈ ವರ್ಡ್ನ ನಾವು V2, ಇದು ಒಂದು V1 ವರ್ಬ್. ಈ ವರ್ಬನ್ನು ನಾವು V2 ಮತ್ತು V3 ಮಾಡಬೇಕು ಅಂದರೆ ವರ್ಕ್ಡ್ EDಯನ್ನು ಯೂಸ್ ಮಾಡ್ತೀವಿ. ಅಂದರೆ ನಾವು ವರ್ಕನ್ನು V2 ಮತ್ತು V3 ಮಾಡಬೇಕು ಅಂದರೆ EDಯನ್ನು ಯೂಸ್ ಮಾಡ್ತೀವಿ. ಈ ರೀತಿ ED ಮತ್ತು Dಯನ್ನು ಯೂಸ್ ಮಾಡಿ ನಾವೇನು V2 ಮತ್ತು V3 ವರ್ಬ್ ಫಾರ್ಮ್ನ ಮಾಡ್ತೀವಲ್ವ, ಅದನ್ನು ನಾವೇನಂತ ಕರಿತೀವಿ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ನಾವು ಇವಾಗ ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲಲ್ಲಿ V2 ಮತ್ತು V3ನ ಯೂಸ್ ಮಾಡ್ತೀವಿ. ಈ V2 ಮತ್ತು V3 ವರ್ಬ್ ಫಾರ್ಮ್ನ ಯೂಸ್ ಮಾಡೋದಕ್ಕೆ ನಾವು ಯಾವುದೇ ರೀತಿ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ನ ಯೂಸ್ ಮಾಡಿದ್ರೆ, ಅಂದರೆ ಈ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಅಂದರೆ ED ಮತ್ತು D ಇವುಗಳನ್ನು ಯೂಸ್ ಮಾಡ್ತೀವಿ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಅಂದರೆ ಇಷ್ಟೇ ನೆನ್ಪಿಟ್ಕೊಳ್ಳಿ. ಅಂದರೆ V1 ವರ್ಬನ್ನು ನಾವು V2 V3 ಮಾಡೋದಕ್ಕೆ ED ಮತ್ತು Dಯನ್ನು ಯೂಸ್ ಮಾಡಿದ್ವಿ ಅಂದರೆ ಅದನ್ನು ನಾವು ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ, ಇರ್ರೆಗ್ಯುಲರ್ ವರ್ಬ್ಸ್. ನೆಕ್ಸ್ಟ್ ಒನ್ ಇರ್ರೆಗ್ಯುಲರ್ ವರ್ಬ್ಸ್. ಡೋಂಟ್ ಫಾಲೋ ದ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್. ನೋಡಿ ರೆಗ್ಯುಲರ್ ವರ್ಬ್ಸಲ್ಲಿ ಏನು ನೋಡಿದ್ವಿ, ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಅವು ಯಾವ ED ಮತ್ತು Dಯನ್ನು ಯೂಸ್ ಮಾಡಿದ್ರೆ ಆ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ನ ಯೂಸ್ ಮಾಡಿದ್ರೆ ಅವು ರೆಗ್ಯುಲರ್ ವರ್ಬ್ಸು. ಇಲ್ಲಿ ಇರ್ರೆಗ್ಯುಲರ್ ವರ್ಬ್ಸಲ್ಲಿ ಆಪೋಸಿಟ್, ಅಂದರೆ ಸ್ಟ್ಯಾಂಡರ್ಡ್ ಪ್ಯಾಟರ್ನೇ ಯೂಸ್ ಮಾಡದೇ ಇರೋಂಥ ವರ್ಬ್ಗಳನ್ನು ನಾವು ಇರ್ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಇಲ್ಲಿ ನೋಡಿ ಗೋ ವೆಂಟ್ ಗಾನ್. ಎಕ್ಸಾಂಪಲ್ ನೋಡಿ ಗೋ ವೆಂಟ್ ಗಾನ್. ಈ ಗೋನ ನಾವು ವೆಂಟ್ ಮತ್ತು ಗಾನ್ ಅಂದರೆ V2 ಅಲ್ಲಿ ವೆಂಟು ಮತ್ತು V3 ಅಲ್ಲಿ ಗಾನ್ ಅಂತ ನಾವು ನೋಡ್ತೀವಿ. ಈ ವರ್ಬು ಏನು ಇರ್ರೆಗ್ಯುಲರ್ ವರ್ಬ್, ಯಾಕಂದರೆ ಇಲ್ಲಿ D ಮತ್ತು EDಯನ್ನು ಯೂಸ್ ಮಾಡಿಲ್ಲ. ನಾವಿಲ್ಲಿ ವರ್ಕನ್ನು ನೋಡಿದ್ವಿ ಅಂದರೆ ವರ್ಕ್ ಅನ್ನೋದು V1 ಅಲ್ಲಿ ವರ್ಕ್ ಇರುತ್ತೆ, ಅಲ್ಲಿ V2 ಅಲ್ಲಿ ವರ್ಕ್ಡ್ ಇರುತ್ತೆ, V3 ಅಲ್ಲೂ ಕೂಡ ವರ್ಕ್ಡ್ ಇರುತ್ತೆ. ಅಂದರೆ EDಯನ್ನು ಯೂಸ್ ಮಾಡಿರ್ತೀವಿ. ಸೊ ಅದಕ್ಕೆ ಅದೇನಾಗುತ್ತೆ ರೆಗ್ಯುಲರ್ ವರ್ಬು. ಇಲ್ಲಿ ಇರ್ರೆಗ್ಯುಲರಲ್ಲಿ ಏನಂತಂದರೆ ಗೋ ವೆಂಟ್ ಗಾನ್, ಅಂದರೆ ಇಲ್ಲಿ ED ಮತ್ತು D ಫಾರ್ಮನ್ನು ನಾವು ಯೂಸ್ ಮಾಡಲ್ಲ. ಸೊ ಅದಕ್ಕೆ ಇವು ಇರ್ರೆಗ್ಯುಲರ್ ವರ್ಬು. ಈ ಇರ್ರೆಗ್ಯುಲರ್ ವರ್ಡ್ಗಳ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಎಷ್ಟು ಅಂದರೆ ಮೋಸ್ಟ್ ಕಾಮನ್ ಮತ್ತು ಇಂಪಾರ್ಟೆಂಟ್ ಇರ್ರೆಗ್ಯುಲರ್ ವರ್ಬ್ಸ್ ಬಗ್ಗೆ ಪೂರ್ತಿಯಾಗಿ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಒಂದು 100ವರೆಗೂ ಇರ್ರೆಗ್ಯುಲರ್ ವರ್ಬ್ಸ್ನ ಹೇಳ್ಕೊಟ್ಟಿದ್ದೀನಿ. ಅವೆಲ್ಲ ಮೋಸ್ಟ್ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸು. ನೀವು ಅವುಗಳನ್ನು ನೋಡಿ ಸ್ವಲ್ಪ ನೀವು ಐಡಿಯಾನ ತಂದ್ಕೊಂಡ್ರೆ, ಅಂದರೆ ನಿಮಗೆ ಇರ್ರೆಗ್ಯುಲರ್ ವರ್ಬ್ಸ್ಗಳ ಬಗ್ಗೆ ತಿಳಿದಿರಬೇಕು. ನಾವು ಯಾವುದೇ ಒಂದು ವರ್ಬನ್ನು ನಾವು V2 ಮತ್ತು
V3 ಫಾರ್ಮಲ್ಲಿ ಮಾಡಬೇಕು ಅಂತಂದರೆ ನಮಗೆ ಇರ್ರೆಗ್ಯುಲರ್ ವರ್ಬ್ಸು ಗೊತ್ತಿರಬೇಕು, ರೆಗ್ಯುಲರ್ ವರ್ಬ್ಸು ಗೊತ್ತಿರಬೇಕು, ಇರ್ರೆಗ್ಯುಲರ್ ವರ್ಬ್ಸು ಗೊತ್ತಿರಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ರೆಗ್ಯುಲರ್ ವರ್ಬ್ಸ್ನ ನಾವು ED ಮತ್ತು ಡಿಯನ್ನು ಹಚ್ಚಿ ಮಾಡಿಬಿಡ್ಬೋದು. ಬಟ್ ಇರ್ರೆಗ್ಯುಲರ್ ವರ್ಬ್ಸ್ನ ಹಾಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಗೋ ಅಂತಂದರೆ V1 ಇದೆ ಅಂತಂದರೆ ನಮಗೆ V2 ಮತ್ತು V3 ಫಾರ್ಮ್ ಗೊತ್ತಿರಲೇಬೇಕಾಗುತ್ತೆ. ವೆಂಟ್ ಟು ಮತ್ತು ಗಾನ್ ಅಂತ ನಮ್ಗೆ ಗೊತ್ತಿರಲೇಬೇಕಾಗುತ್ತೆ. ನಾವು ಇವುಗಳನ್ನು ಡಿ ಹಚ್ಚಿ ED ಹಚ್ಚಿ ನಾವು V2 V3 ಫಾರ್ಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ರೆಗ್ಯುಲರ್ ವರ್ಬ್ಸ್ನ ನೀವು ಆದಷ್ಟು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ನಾನು ಅದಕ್ಕೆ ಇರೆಗ್ಯುಲರ್ ವರ್ಬ್ಸ್ದು ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ 50 to 100 ಇರೆಗ್ಯುಲರ್ ವರ್ಬ್ಸ್ನ ಕೊಟ್ಟಿದ್ದೀನಿ. ಅಂದರೆ ಮೋಸ್ಟ್ ಕಾಮನ್ ಆಗಿರುವಂಥ ಇರೆಗ್ಯುಲರ್ ವರ್ಬ್ಸ್ಗಳ ಬಗ್ಗೆ ಅಲ್ಲಿ ಹೇಳಿದ್ದೀನಿ. ಅವುಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಅವುಗಳನ್ನು ಆದಷ್ಟು ರಿಮೆಂಬರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಮುಗಿಸೋಣ ಇಲ್ಲಿಗೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಂದರೆ ಈ ವರ್ಬ್ ಇವತ್ತಿನ ವಿಡಿಯೋದಲ್ಲಿ ಏನೇನು ತಿಳ್ಕೊಂಡ್ವಿ, ವರ್ಬ್ ಮೀನಿಂಗ್ ಆಗಿರ್ಬೋದು, ಮತ್ತು ವರ್ಬ್ನ ನಾವು ಯಾವ ರೀತಿ ಗುರ್ಸೋದಾಗಿರ್ಬೋದು, ಮತ್ತು ಟೈಪ್ಸ್ ಆಫ್ ವರ್ಬ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಈ ವಿಡಿಯೋದಲ್ಲಿ ನಿಮ್ಗೆ ಇದೆಲ್ಲನೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ಇಂಗ್ಲೀಷ್ ಗ್ರಾಮರ್ನ ಎಲ್ಲ ಸ್ಟೆಪ್ಗಳನ್ನು ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್.